ಎಲ್ಲ ಕಾಸು ಖರ್ಚಾಯ್ತು ಅನ್ಕೊಂಡು ಅಂದ್ಬಿಟ್ಟು ಗೋಬಿ ಅಂಗಡಿ ಕೆಲ್ಸಕ್ಕೆ ಸೇರ್ಬಿಟ್ಟೆ. ಇವತ್ತಿನ ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ನೀರು ತರಕಾರಿ ತಂದು ಅಂಗಡಿಲಿ ಕೂತಿದೆ. ಅಂಗಡಿಲಿ ಕೂತಿರ್ಬೇಕಾದ್ರೆ ಚಿಕ್ಕ ಮಕ್ಕಳನ್ನ ನೋಡಿ ಇವ್ರ ಲೈಫ್ ಎಷ್ಟು ಚೆನ್ನಾಗೈತೆ ಅಲ್ವಾ, ನಮ್ನೆ ಯಾಕೆ ಇಷ್ಟು ಬೇಗ ದೊಡ್ಡವ್ರು ಮಾಡ್ದೆ ದೇವ್ರೆ ಅಂತ ಬೈಕತ್ತೆ ಇರ್ಬೇಕಾರೆ ಅಲ್ಲೇ ನಮ್ ಸ್ಕೂಲ್ ವ್ಯಾನ್ ಹೋಯ್ತಿತ್ತು. ನಾವು ಹೋಯ್ತಾ ಇರ್ಬೇಕಾರೆ ಅಲ್ಲಿ ಏನೂ ಇರ್ಲಿಲ್ಲ. ಆದ್ರೆ ಈಗ ವ್ಯಾನ್ ಗಿನ್ ಎಲ್ಲ ಮಾಡ್ಬಿಡೋರೆ ಅಂತ ಫೀಲ್ ಆಯ್ತಾ. ಅದೇ ಫೀಲ್ ಅಲ್ಲಿ ಹರೀಶನ್ ಅಂಗಡಿ ಕಡೆ ಬಂದೆ. ಹರೀಶನ್ ಅಂಗಡಿ ಕಡೆ ಬಂದು ನಾನೇ ಗೋಬಿ ಮಾಡ್ಕೊಂಡು ತಿಂದು, ಕೆಲಸ ಕೊಡೋ ಹರೀಶ ನಾನು ಕೆಲಸ ಮಾಡ್ತೀನಿ ಅನ್ಕೊಂಡೆ. ಬೇಕಾದ್ರೆ ಕೆಲಸ ಮಾಡ್ಬಿಟ್ಟು ಗೋಬಿ ತಿನ್ಕೋ, ಕಾಸ್ ಕೀಸ್ ಕೇಳ್ಬೇಡ ಅನ್ಕೊಂಡ. ಏನಕ್ಕೆ ಬೇಕು ಕಾಸ್ಗೆ ಕೆಲಸ ಮಾಡ್ತಿರೋದು ಅಂತ ಯೋಚನೆ ಮಾಡ್ತಾ ನಾನೇ ಮಾಡಿದ ಗೋಬಿ ತಿನ್ಕೊಂಡು ಅಲ್ಲಿಂದ ಹೊರ್ಟ್ ಬಂದೆ. ಹೊರ್ಟ್ ಬರ್ತಿರ್ಬೇಕಾದ್ರೆ ಕರಿಯ ಬೇರೆ ಸರ್ವಿಸ್ಗೆ ಬಂದಿದ್ದ. ನೋಡ್ಬಿಟ್ಟು ಫೀಲ್ ಆಯ್ತು, ಕಾಸಿಲ್ದ ಟೈಮಲ್ಲಿ ಕರಿಯ ಸರ್ವಿಸ್ಗೆ ಬಂದವನೇ, EMI ಬಂತು, ಎಲ್ಲ ಬಂತು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಕ್ಳು ಆಟ ಆಡ್ತಿದ್ದ ನೋಡಿ ಅವ್ರಿಗೊಂದು ಹೇಳಿ ಒಳಗಡೆ ಬಂದು ನಮ್ಮ ಅಮ್ಮಂಗೆ ತಂದಿದ್ ಮೊಸರು ಕೊಟ್ಟೆ. ನನ್ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಅದನ್ನು ಲೆಕ್ಕಾಕತ್ತು. ಯಾಕಂದ್ರೆ ಅದೇ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬಿಟ್ಟನು ಅಂತ ಅವ್ರಿಗೂ ಭಯ ಅಲ್ವಾ. ಅಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಕಾಣ್ತಿದ್ ನಾನು ನೋಡ್ಕೊಂಡು ಸಾಕಾಗಿದ್ದೀನಿ ಅಲ್ವಾ ಅನ್ಕೊಂಡು ಅಂದ್ಬಿಟ್ಟು ಆಫ್ ರೋಡ್ ಮಾಡೋದ ಅಂತ ಅಂದ್ಬಿಟ್ಟು ಗಾಡಿ ಎತ್ಕ ಬಂದೆ. ಒಂದ್ಸರಿ ಅನ್ಬೋಸಿರೋದು ಸಾಕಾಗಲ್ವಾ ಅನ್ಕೊಂಡು ಅಂದ್ಬಿಟ್ಟು ಸೀಟ್ 100 ಅಲ್ಲಿ ಹಾಕ್ಬೇಕು ಅನ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡವ ಅನ್ಕೊಂಡು ಅಂದ್ಬಿಟ್ಟು